ದೀಪಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, ಶಿಶು ಅಭಿವೃದ್ಧಿ ಇಲಾಖೆಯೊಳಗೆ ಹಲವಾರು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸುಮಾರು 107 ಹುದ್ದೆಗಳು ಇಲ್ಲಿರ್ತಕ್ಕಂಥದ್ದು. ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳದ ವತಿಯಿಂದ, ಅಂದರೆ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸುಮಾರು 5 ವ್ಯಾಪ್ತಿಯ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿರ್ತಕ್ಕಂಥ ಸುಮಾರು 22 ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಾಗಿ 85 ಅಂಗನವಾಡಿ ಸಹಾಯಕಿಯರನ್ನು ಗೌರವ ಸೇವೆಯ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತಹ ಪ್ರಾರಂಭ ದಿನಾಂಕ 1/7/2019 ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2019 ಆಗಿರುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗುತ್ತೆ. www.anganwadi.recruit.kar.nic.in ಹೋಗಬೇಕಾಗುತ್ತೆ. ಆನ್ಲೈನ್ ಪ್ರಾರಂಭ ಆಗ್ತಕ್ಕಂಥದ್ದು 1/7, ಕೊನೆ ಆಗ್ತಕ್ಕಂಥದ್ದು 31/7. ಆಯ್ಕೆ ಸಮಿತಿಯ ಸದಸ್ಯರು ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ಸ್ವೀಕರಿಸಲಾಗಿರ್ತಕ್ಕಂಥ ಅರ್ಜಿಗಳ ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು ಅಂದರೆ 1/8/2019 7/8/2019 ಅಂದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಮಾಡ್ತಾರೆ. ಆಗಸ್ಟ್ ಸೆಕೆಂಡ್ ವೀಕಲ್ಲಿ ಪ್ರಾವಿಷನಲ್ ಲೀಸ್ಟನ್ನು ಅಪ್ರೂವಲ್ ಮಾಡುತ್ತೆ. ಆಗಸ್ಟ್ 12/2019 20/8/2019 ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಆಕ್ಷೇಪಣೆ ಬಂದ ಬಳಿಕ ಅಭ್ಯರ್ಥಿಗಳ ದಾಖಲಾತಿಗಳ ಪರಿಶೀಲನೆ ಆಗುತ್ತೆ. ಅಂತಿಮವಾಗಿ ಆಗಸ್ಟ್ ಎಂಡಿನ ವೇಳೆಗೆ ಇದರ ಅಂತಿಮ ಪಟ್ಟಿಯನ್ನು ಅನುಮೋದನೆ ಪಡಿತಕ್ಕಂಥದ್ದು ಇವರ ಸ್ಟ್ರಾಟಜಿ ಈ ರೀತಿಯಾಗಿರುತ್ತೆ. ಇನ್ನು ಈ ರೀತಿಯಾಗಿ ಒಂದು ಕ್ವಾಲಿಫಿಕೇಷನ್ ಮತ್ತು ಅವರ ಒಂದು ವಯೋಮಿತಿ ಇರತಕ್ಕಂಥದ್ದು, ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ಗೌರವ ಸೇವೆ ಸಲ್ಲಿಸಲು ಈ ಕೆಳಗೆ ತೋರಿಸಲಾದ ಮೀಸಲಾತಿ ಹೊಂದಿದ 18ರಿಂದ 35 ವರ್ಷ, ಅಂದರೆ 18ರಿಂದ 35 ವರ್ಷದ ಒಳಗಿರ್ತಕ್ಕಂತಹ ಅಭ್ಯರ್ಥಿಗಳು, ಅಂದರೆ ಕೇವಲ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ಬೋದು. ಅಂಗವಿಕಲರಾಗಿದ್ದರೆ ಅವರಿಗೆ 10 ವರ್ಷಗಳ ವಯೋಮಿತಿ ಇರತಕ್ಕಂಥದ್ದು. ಬಟ್ ಅದೇ ಗ್ರಾಮದ ಮಹಿಳಾ ಅಭ್ಯರ್ಥಿಗಳಾಗಿರಬೇಕು ಅಂತಕ್ಕಂಥದ್ದು ಅವರ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ಅಂಗನವಾಡಿ ಕಾರ್ಯಕರ್ತರಾಗೋದಕ್ಕೆ SSLC ತೇರ್ಗಡೆ ಆಗಿರಬೇಕು. ಅಂಗನವಾಡಿ ಸಹಾಯಕಿಯಾಗಲು ಕನಿಷ್ಠ 4ನೇ ತರಗತಿಯನ್ನು ತೇರ್ಗಡೆ ಆಗಿರಬೇಕು. ಗರಿಷ್ಠ 9ನೇ ತರಗತಿ. 9ನೇ ತರಗತಿಯ ನಂತರ ಓದಿದವರಿಗೆ, ಅಂದರೆ 10ನೇ ತರಗತಿಗೆ ಅಡ್ಮಿಷನ್ ಆದರೆ ಅವರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಹಾಯಕಿಯಾಗಲು ಎಲಿಜಿಬಲ್ ಆಗೋದಿಲ್ಲ. ಸೊ ಅವರ 4ರಿಂದ 9ನೇ ತರಗತಿಯ ಒಳಗೆ ಎಷ್ಟು ಬೇಕಾದರೂ ಓದ್ಬೋದು. ಮಿನಿಮಮ್ 4 ಆ್ಯಂಡ್ ಮ್ಯಾಕ್ಸಿಮಮ್ 9 ಸ್ಟ್ಯಾಂಡರ್ಡ್ ಆಗಿರಬೇಕು. ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಿಂಟ್ ತಗೋಬೇಕು. ಅದರ ಜೊತೆಗೆ ಜನನ ಪ್ರಮಾಣ ಪತ್ರ, ಜನ್ಮ ದಿನಾಂಕ, SSLC ಪ್ರಮಾಣ ಪತ್ರ, ತಹಶೀಲ್ದಾರಿಂದ ಅವರು 1 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರವನ್ನು ಪಡೆದಿರಬೇಕು. ವಿದ್ಯಾರ್ಹತೆ ಬಗ್ಗೆ ಪ್ರಮಾಣ ಪತ್ರ ಇರಬೇಕು. ಅದಕ್ಕೆ 10ನೇ ತರಗತಿ ಅವರ ಒಂದು ಅಂಗನವಾಡಿ ಕಾರ್ಯಕರ್ತರಾಗೋದಕ್ಕೆ ಬೇಕಾಗುತ್ತೆ. ವಿದ್ಯಾರ್ಹತೆ ಬಗ್ಗೆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸಹಾಯಕಿ ಹುದ್ದೆಯವರು 9ನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿರುವವರು 9ನೇ ತರಗತಿ ಅಂಕಪಟ್ಟಿಯನ್ನು ಲಗತ್ತಿಸಬೇಕು. ಮೀಸಲಾತಿ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರವನ್ನು ಯಾರು ಕ್ಲೈಮ್ ಮಾಡ್ತಿರೋ ಅವರು ಮಸ್ಟ್ ಆ್ಯಂಡ್ ಶುಡ್ ಆಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಆ್ಯಡ್ ಮಾಡಬೇಕು. ವಿಧವೆ ಆಗಿದ್ದರೆ, ಅಂದರೆ ಪತಿಯ ಮರಣ ಪತ್ರವನ್ನು ಹಾಕಬೇಕು. ಆತ್ಮಹತ್ಯೆ ಮಾಡಿಕೊಂಡಂಥ ರೈತ ಇದ್ದರೆ ಅವರಿಗೆ, ರೈತರ ಪತ್ನಿ ಆಗಿದ್ದರೆ ಅವರಿಗೆ ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಸಿಗ್ತಕ್ಕಂಥದ್ದು. ಜೊತೆಗೆ ಇವರಿಗೆಲ್ಲ ಕೂಡ ಇನ್ನೂ ಕೂಡ ಬೋನಸ್ ಪಾಯಿಂಟ್ ಸಿಗ್ತಕ್ಕಂಥದ್ದು. ಅಂಗವಿಕಲತೆ ಪ್ರಮಾಣ ಪತ್ರ ಅದು 60% ಕಡಿಮೆ ಇರಬೇಕು ಅಂತ ಹೇಳಲಾಗುತ್ತೆ. ನ್ಯಾಯಾಲಯದಿಂದ ವಿಚ್ಛೇದನ ಪಡೆದಿದ್ದರೆ ಆ ಪ್ರಮಾಣ ಪತ್ರ ಬೇಕಾಗುತ್ತೆ. ದೇವದಾಸಿಯ ಸಮೀಕ್ಷೆ ಪಟ್ಟಿಯಲ್ಲಿರುವ ದೇವದಾಸಿಯರ ಮಗಳು ಅಂತ ಇದ್ದರೆ ಅದರ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಂದ ಪ್ರಮಾಣ ಪತ್ರ ಒದಗಿಸಬೇಕಾಗ್ತದೆ. ಪರಿತ್ಯಕ್ತೆ ಎಂಬ ಬಗ್ಗೆ ಗ್ರಾಮ ಪಂಚಾಯತಿಯಿಂದ ಪಡೆದಂಥ ಪ್ರಮಾಣ ಪತ್ರ ಇರಬೇಕು. ಇನ್ನು ಯೋಜನೆ ನಿರಾಶ್ರಿತರು ಅಥವಾ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಾಗಿದ್ದಲ್ಲಿ ಅವರ ಏನೇನು ಇದೆಯಲ್ಲ ಅದೆಲ್ಲ ಅವ್ರು ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇನು ತಾವು ಕ್ಲೈಮ್ ಮಾಡೋದಕ್ಕೆ ಬಯಸ್ತಾರೋ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಈ ಒಂದು ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳಿದ್ದಾರೆ. ತಾಲೂಕು ಕೊಪ್ಪಳ 08539322703,
CDP ಆಫೀಸ್ ಕೊಪ್ಪಳ 085320230205, ಯಲಬುರ್ಗಾ 085342202393. ಇನ್ನು ಆ ಗ್ರಾಮಗಳ ಡೀಟೇಲ್ಸನ್ನು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ಸಾಮಾನ್ಯವಾಗಿ ನೀವು ಈ ಒಂದು ಕಾಂಟ್ಯಾಕ್ಟನ್ನು ಮಾಡಿದರೆ ಅಥವಾ ಆ ಒಂದು ಅಡ್ರೆಸ್ಗೆ ಹೋದರೆ ಅಲ್ಲಿ ನಿಮಗೆ ಲೀಸ್ಟನ್ನು ಕೊಡ್ಬೋದು, ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತಕ್ಕಂಥದ್ದು. ಆ ಲೀಸ್ಟ್ ತೊಗೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಇದು ಇಷ್ಟು ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಈ ಒಂದು ನೋಟಿಫಿಕೇಷನ್ ನೋಡಿ, ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಪಾರ್ಟಲ್ಲಿ ಹಾಕಿರ್ತೀನಿ. ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ಜೊತೆಗೆ ಈ ವಿಡಿಯೋವನ್ನು ಅಗತ್ಯ ಇರತಕ್ಕಂಥವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.